ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಏನಾಗ್ತಿದೆ ಗಾಂಧಿ ಕುಟುಂಬದಲ್ಲಿ? ಗಾಂಧಿ ಕುಟುಂಬದ ಒಳ ಜಗಳ ಕೈತಪ್ಪಿ ಹೋಗುವ ಹಂತಕ್ಕೆ ಬಂದು ನಿಂತಿದೆಯಾ? ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂದರೆ, ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ರೂಮಿಗೆ ನುಗ್ಗಿ ತಾಯಿ ಅಂತಲೂ ನೋಡದೆ ಸೋನಿಯಾ ಗಾಂಧಿ ಅವರ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೋನಿಯಾ ಗಾಂಧಿ ಮಗನ ರೌದ್ರಾವತಾರವನ್ನು ನೋಡಿ ತಣ್ಣಗಾಗ್ಬಿಟ್ಟಿದ್ರಂತೆ. ಏನಿದು ಕತೆ? ಯಾಕೆ ರಾಹುಲ್ ಗಾಂಧಿ ಅಷ್ಟೊಂದು ಸಿಟ್ಟಿಗೆದ್ರು? ಏನಾಗ್ತಿದೆ ಗಾಂಧಿ ಕುಟುಂಬದಲ್ಲಿ? ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಯಾವ ವಿಷಯಕ್ಕೆ ಈ ಜಗಳ? ಅದು ತಾಯಿ ಮಕ್ಕಳ ನಡುವೆ. ಖಂಡಿತ ಅಧಿಕಾರಕ್ಕಂತೂ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಏನು ಅಧಿಕಾರ ಇದೆ ಅವರ ಹತ್ರ? 11 ವರ್ಷಗಳ ಹಿಂದೆ ಎಲ್ಲ ಕಳೆದುಕೊಂಡು ಕೂತಿದ್ದಾರೆ. ಇನ್ನೇನಾದರೂ ಪಕ್ಷದ ಕಮಾಂಡ್ ಕುರಿತು ಜಗಳ ಇರಬಹುದು. ಯಾಕಂದರೆ ಕೆಲ ದಿನಗಳಿಂದ ತಾಯಿ, ಮಗ ಮತ್ತು ಮಗಳು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ನಡುವೆ ಒಳಗೊಳಗೆ ತುಂಬ ಜಗಳ ನಡೀತಾ ಇದೆ. ಅದು ಈಗ ಬಹಿರಂಗ ಆಗಿದೆ. ನಿಮಗೆ ಇವರ ಪರಿಚಯ ಇದೆಯಾ? ಕಾಂಗ್ರೆಸ್ ನಾಯಕ ಪ್ರತಾಪ್ ಸಿಂಗ್ ರಾಣೆ, ಗೋವಾದಲ್ಲಿ 7 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ನಾಯಕ. ಅವರ ಮಗ ವಿಶ್ವಜಿತ್ ಸಿಂಗ್ ರಾಣೆ ಒಂದು ಸ್ಟೋರಿಯನ್ನು ಹೇಳಿದ್ದಾರೆ. ಇದನ್ನು ಕೇವಲ ಕತೆ ಅನ್ನೋದಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ಅವರ ತಂದೆ ಅವರೇ ಸ್ವತಃ ಕಣ್ಣಾರೆ ಕಂಡಂತಹ ನೈಜ ಕತೆ. ಅದನ್ನು ಪ್ರತಾಪ್ ಸಿಂಗ್ ರಾಣೆ ಅವರು ತಮ್ಮ ಮಗ ವಿಶ್ವಜಿತ್ ಮುಂದೆ ಹೇಳ್ಕೊಂಡಿದ್ರು. ಈಗ ಅದನ್ನು ವಿಶ್ವಜಿತ್ ಸಿಂಗ್ ರಾಣೆ ಅವರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಏನದು ಸ್ಟೋರಿ ಅಂತ ಹೇಳ್ತೀನಿ ಕೇಳಿ. ಹಿಂದೊಮ್ಮೆ ಪ್ರತಾಪ್ ಸಿಂಗ್ ರಾಣೆ ಅವರು ಯಾವುದೋ ಪಕ್ಷದ ಕೆಲಸದ ಸಲುವಾಗಿ ಗೋವಾದ ಯಾವುದೋ ರಾಜಕೀಯದ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ, ದೆಹಲಿಯಲ್ಲಿರುವಂತಹ ಮೇಡಮ್ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ್ರು. ಈ ಮೇಡಮ್ ಸೋನಿಯಾ ಅನ್ನೋದನ್ನು ನಾವು ಹೇಳ್ತಿಲ್ಲ, ಸ್ವತಃ ಪ್ರತಾಪ್ ಸಿಂಗ್ ರಾಣೆ ಅವರ ಮಗ ವಿಶ್ವಜಿತ್ ಸಿಂಗ್ ರಾಣೆ ಅವರೇ ಹೇಳ್ತಾ ಇರೋದು. ಮೇಡಮ್ ಸೋನಿಯಾ ಗಾಂಧಿ ಹಾಗೂ ಪ್ರತಾಪ್ ಸಿಂಗ್ ರಾಣೆ ಅವರು ಪಕ್ಷದ ಬಗ್ಗೆ ಮೀಟಿಂಗ್ ನಡೆಸ್ತಾ ಇದ್ರಂತೆ. ಈ ಮೀಟಿಂಗ್ ಒಂದು ರೂಮಿನ ಒಳಗೆ ನಡೀತಾ ಇತ್ತು. ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರು ಯಾವುದೋ ವಿಷಯವನ್ನು ಇಟ್ಕೊಂಡು ನೇರವಾಗಿ ರೂಮಿನ ಒಳಗೆ ಬರ್ತಾರಂತೆ. ಬಂದವರೇ ಸೋನಿಯಾ ಜೊತೆ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸೋನಿಯಾ ಗಾಂಧಿಯವರ ಮೇಲೆ ರಾಹುಲ್ ಹಾರಾಟ, ಕೂಗಾಟ ಎಲ್ಲವನ್ನ ಶುರು ಮಾಡ್ಕೊಳ್ತಾರಂತೆ. ಇದನ್ನು ಅವರ ಮಗ ಈಗ ಹೇಳ್ತಾ ಇದ್ದಾರೆ. ಆದರೆ ಈ ಜಗಳ ಏನಕ್ಕಾಗ್ತಾ ಇತ್ತು ಅನ್ನೋದನ್ನು ಮಾತ್ರ ಪ್ರತಾಪ್ ಸಿಂಗ್ ರಾಣೆ ಅವರು ಮುಚ್ಚಿಟ್ಟಿದ್ದಾರೆ. ಆದರೆ ಅವರು ಒಂದನ್ನಂತೂ ಅಲ್ಲಿ ಸ್ಪಷ್ಟವಾಗಿ ಹೇಳಿದರು, ರಾಹುಲ್ ಗಾಂಧಿ ತಮ್ಮ ತಾಯಿಯ ಜೊತೆ ಹೇಗೆ ವರ್ತಿಸ್ತಾರೆ ಅಂತ. ಮೀಡಿಯಾ ಮುಂದೆ ಈ 3 ತಾಯಿ ಹಾಗೂ 2 ಮಕ್ಕಳು ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಅನ್ನೋ ಹಾಗೆ ಆಡ್ತಿರೋದೆಲ್ಲ ಬರೀ ಡ್ರಾಮಾ. ಸದ್ಯಕ್ಕೆ ಸೋನಿಯಾ ಗಾಂಧಿ ಅವರು ಗಾಂಧಿ ಕುಟುಂಬದಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಡಮ್ಮಿ ಹಾಗಾಗ್ಬಿಟ್ಟಿದ್ದಾರೆ. ಕಳೆದ 11 ವರ್ಷಗಳಿಂದ ರಾಹುಲ್ ಗಾಂಧಿ ಗಾಂಧಿ ಕುಟುಂಬ ಹಾಗೂ ಕಾಂಗ್ರೆಸ್ ಪಕ್ಷವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ 2004ರಲ್ಲಿ ತಮ್ಮ ಮೊದಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿತ್ತು. ಆಗ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮಧ್ಯೆ ಮೊದಲ ಜಗಳ ಶುರುವಾಗುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸೋ ವಿಚಾರಕ್ಕೆ ದೊಡ್ಡ ಗಲಾಟೆಯೇ ನಡೆದಿತ್ತಂತೆ. ಆಗ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರ ಮೇಲೆ ಒತ್ತಡವನ್ನು ಹಾಕಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿ ಕೂಡ ಅದೇ ಅಮೇಥಿಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಯಾಕಂದರೆ ಹಿಂದೆ ಪ್ರಿಯಾಂಕಾ ಗಾಂಧಿ ಅದೇ ಅಮೇಥಿಯಲ್ಲಿ ತಾಯಿ ಸೋನಿಯಾ ಜೊತೆ ಕ್ಯಾಂಪೇನ್ ಮಾಡಿದರು. ಸೋನಿಯಾ ಅವರ ಅಮೇಥಿ ಗೆಲುವಿನಲ್ಲಿ ಪ್ರಿಯಾಂಕಾ ಗಾಂಧಿ ಪಾತ್ರ ಕೂಡ ಇತ್ತು. ಸೊ ಅಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇತ್ತು ಅವರಿಗೂ ಕೂಡ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ನನಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ ತಾಯಿ ಸೋನಿಯಾ ಜೊತೆ ಗಲಾಟೆ ಮಾಡಿದ್ರಂತೆ. ಅದಾದ ಮೇಲೆ ಚುನಾವಣಾ ರಾಜಕೀಯದಿಂದ ಪ್ರಿಯಾಂಕಾ ಗಾಂಧಿಯವರು ತುಂಬ ದೂರ ಹೋಗುವಂತಹ ನಿರ್ಧಾರ ಕೂಡ ಮಾಡ್ತಾರೆ. ಈಗ ನಿಧಾನವಾಗಿ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಾರ್ಟಿಯನ್ನು ಪಾತಾಳಕ್ಕೆ ತಳ್ಳಿದ ಮೇಲ್ ಕೂಡ
ಸೋನಿಯಾ ಗಾಂಧಿ ನಂಬಿಕೆ ಹಾಗೂ ಅಸಹಾಯಕತೆ ನೋಡಿದ್ರೆ ಬೇಸರ ಆಗುತ್ತೆ. ಒಮ್ಮೆ ಈ ಗಾಂಧಿ ಕುಟುಂಬದ ಫ್ಲ್ಯಾಶ್ ಬ್ಯಾಕನ್ನು ನೋಡಿ ವೀಕ್ಷಕರೇ. ಹಿಂದೆ ಸಂಜಯ್ ಗಾಂಧಿ ಅವರು ಕೂಡ ಇದನ್ನೇ ಮಾಡಿದ್ದು. ತಾಯಿ ಇಂದಿರಾ ಗಾಂಧಿ ಅವರ ಅಧಿಕಾರವನ್ನು ಕಿತ್ಕೊಂಡು ಸಂಜಯ್ ಗಾಂಧಿ ಅವರು ಉತ್ತರಾಧಿಕಾರಿಯಾಗೋದಕ್ಕೆ ಹೊರಟಿದ್ರು. ಎಲ್ಲರೂ ಅಂದ್ಕೊಂಡಿದ್ರು ಇಂದಿರಾ ಗಾಂಧಿಯ ನಂತರ ಉತ್ತರಾಧಿಕಾರಿಯಾಗಿ ಸಂಜಯ್ ಗಾಂಧಿ ಬರ್ತಾರೆ, ಮುಂದೆ ಇವರೇ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆದರೆ ಸಂಜಯ್ ಗಾಂಧಿ ಅಚಾನಕ್ಕಾಗಿ ಸಾವನ್ನಪ್ಪಿಟ್ಟಿದ್ರು. ಅದಾದ ನಂತರ ರಾಜೀವ್ ಗಾಂಧಿ ಎಂಟ್ರಿ ಆಗುತ್ತೆ. ರಾಜೀವ್ ಗಾಂಧಿ ಅವರು ಮುಂದೆ ಈ ದೇಶದ ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಹೀಗೆ ಈ ಕುಟುಂಬದ ತುಂಬ ವಿಷಯಗಳಲ್ಲಿ ತುಂಬ ಪ್ರಶ್ನೆಗಳು ಕಾಡುತ್ತೆ ನೋಡಿ. ಇದಾದ ಮೇಲೆ ರಾಜೀವ್ ಗಾಂಧಿ ಅವರನ್ನು ಹತ್ಯೆ ಕೂಡ ಮಾಡಲಾಗುತ್ತೆ. ಹತ್ಯೆಯಾದ 7 ವರ್ಷಗಳ ಬಳಿಕ ಸೋನಿಯಾ ಗಾಂಧಿ ಅವರ ಎಂಟ್ರಿ ಆಗುತ್ತೆ. ಇದೆಲ್ಲವನ್ನ ನೋಡಿದ ಮೇಲೆ ಒಂದು ಅನುಮಾನ ಮೂಡುತ್ತೆ. ಗಾಂಧಿ ಕುಟುಂಬದ ಒಳಗೆ ಮುಂಚೆಯಿಂದಲೂ ಕೂಡ ಅಧಿಕಾರಕ್ಕಾಗಿ ಆಂತರಿಕ ಯುದ್ಧ ನಡೀತಾನೆ ಬಂದಿದೆ. ಈಗ ಅದೇ ಅಧಿಕಾರಕ್ಕಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ನಡುವೆ ಕೂಡ ಯುದ್ಧ ನಡೀತಾ ಇದೆ. ರಾಜಕೀಯ ಲಾಭಕ್ಕಾಗಿ ದೇಶದ ವಿರೋಧಿ ಚಟುವಟಿಕೆಗಳನ್ನು ಅಂದರೆ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಬೇರೆ ವಿಷಯ. ಆದರೆ ಒಳಗೂ ಕೂಡ ಇವರು ಕೆಲಸ ಸರಿಯಾಗಿ ಮಾಡಿಲ್ಲ ಅನ್ನೋದು ದುರಂತ ನೋಡಿ. 2024ರಲ್ಲಿ ಕಾಂಗ್ರೆಸ್ 3ನೇ ಬಾರಿ ಹೀನಾಯವಾಗಿ ಸೋಲುತ್ತೆ. ಆಗ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅವರ ಹತ್ರ ಹೋಗಿ ಹೇಳ್ತಾರೆ, ನೀವೀಗ ಒಂದು ನಿರ್ಧಾರ ಮಾಡಲೇಬೇಕು, ಇಲ್ಲ ಅಂದರೆ ನಾನು ರಾಜಕೀಯದಲ್ಲಿ ಬೇರೆಯದ್ದೇ ದಾರಿ ನೋಡ್ಕೊಳ್ಬೇಕಾಗುತ್ತೆ ಅಂತ. ಇದನ್ನು ಕೇಳಿದ ಮೇಲೆ ನಿಮಗೆ ಇಂದಿರಾ ಗಾಂಧಿಯವರ ನೆನಪಾಗಿಲ್ವೇ? ಅವತ್ತು ಇಂದಿರಾ ಗಾಂಧಿಯವರ ವಿರುದ್ಧ ರಾಜಗೋಪಾಲಾಚಾರಿ ಅವರ ಮಹಾಮೈತ್ರಿ ಒಂದಾಗಿಬಿಟ್ಟಿತ್ತು. ಅವತ್ತು ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನೇ ಒಡೆದು ಕಾಂಗ್ರೆಸ್ ಅಂತ ಪ್ರತ್ಯೇಕ ಪಕ್ಷವನ್ನು ಸ್ಥಾಪಿಸ್ತಾರೆ. ಈಗಲೂ ಪ್ರಿಯಾಂಕಾ ಅದೇ ಕೆಲಸವನ್ನು ಮಾಡಬಹುದೇನೋ ಅನ್ನೋ ಭಯ ಸೋನಿಯಾ ಗಾಂಧಿ ಅವರಿಗೆ ಶುರುವಾಗುತ್ತೆ. ಅದಕ್ಕಾಗಿಯೇ ಪ್ರಿಯಾಂಕಾ ಗಾಂಧಿಯನ್ನು ಕೂಡ ಲೋಕಸಭೆ ಕಳಿಸೋ ನಿರ್ಧಾರ ಮಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಪ್ರಿಯಾಂಕಾಗೆ ಒಂದು ಷರತ್ತನ್ನು ಹಾಕಿದ್ರು, ಉತ್ತರ ಭಾರತದ ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡೋ ಹಾಗಿಲ್ಲ ನೀನು ಅಂತ. ಆಗ ಕಣ್ಣಿಗೆ ಬಿದ್ದಿದ್ದೆ ಈ ವಯನಾಡು ಕ್ಷೇತ್ರ. ಬೈ ಎಲೆಕ್ಷನ್ನಲ್ಲಿ ಅಣ್ಣ ಸ್ಪರ್ಧಿಸಿದ್ದ ವಯನಾಡು ಕ್ಷೇತ್ರವನ್ನು ತಂಗಿ ಪ್ರಿಯಾಂಕಾಳಿಗೆ ಬಿಟ್ಕೊಡ್ತಾರೆ. ಪ್ರಿಯಾಂಕಾ ಸ್ಪರ್ಧೆ ಮಾಡಿ ಗೆದ್ಕೊಳ್ತಾರೆ. ಇದೆಲ್ಲವನ್ನ ಈಗ ನಾವು ಯಾಕೆ ಹೇಳಿದ್ವಿ ಅಂದರೆ, ಗಾಂಧಿ ಪರಿವಾರದಲ್ಲೇ ಸದ್ಯ ಒಗ್ಗಟ್ಟನ್ನೋದಿಲ್ಲ, ವೈಮನಸ್ಸುಗಳು ತುಂಬ ಇದೆ. ಸೊ ಈ ಹಿಂದೆ ನಡೆದ ಘಟನೆಗಳು ಮತ್ತೆ ಮರುಕಳಿಸುತ್ತಾ ಅಧಿಕಾರದ ಆಸೆ ಅವರನ್ನೇ ಮುಳುಗಿಸ್ಬಿಡುತ್ತಾ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಬೇಕು. ಸೋನಿಯಾ ಗಾಂಧಿ ಅವರ ಹತ್ರ ಮೊದಲು ಹೋಗುವ ಕೈ ನಾಯಕರನ್ನು ಕಂಡ್ರೆ ರಾಹುಲ್ ಗಾಂಧಿಗೆ ಇಷ್ಟ ಆಗೋದಿಲ್ಲ. ಅವರನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೂ ಕೂಡ ರಾಹುಲ್ ಹಿಂದೆಟ್ಟು ಹಾಕೋದಿಲ್ಲ. ಉದಾಹರಣೆಗೆ ಪಂಜಾಬ್ನ ಎಕ್ಸ್ CM ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಅವರು ಸೋನಿಯಾ ಗಾಂಧಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅವರನ್ನು ಪಂಜಾಬ್ ಎಲೆಕ್ಷನ್ಗೂ ಮುಂಚೆನೇ CM ಕುರ್ಚಿಯಿಂದ ಕೆಳಗಿಳಿಸಿದರು ರಾಹುಲ್ ಗಾಂಧಿ ಅವರು. ಆವಾಗ ಸ್ವತಃ ಸೋನಿಯಾ ಗಾಂಧಿ ಅವರೇ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ಗೆ ಕರೆ ಮಾಡಿ ಕ್ಷಮೆ ಕೂಡ ಕೇಳಿದ್ರಂತೆ. ಯೋಚನೆ ಮಾಡಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸೋನಿಯಾ ಗಾಂಧಿ ಅವರು ಎಷ್ಟೊಂದು ಅಸಹಾಯಕರಾಗಿದ್ದಾರೆ ಅಂತ. ಆ ಅಸಹಾಯಕತೆಯನ್ನು ನೀವು ನೋಡಬಹುದು. ಇಲ್ಲಿ ಇನ್ನೊಂದು ಅನುಮಾನ ಕೂಡ ಇದೆ. ಯಾವುದೋ ಒಂದು ಕಾರಣವನ್ನು ಇಟ್ಟುಕೊಂಡು ಸೋನಿಯಾ ಗಾಂಧಿ ಅವರನ್ನು ರಾಹುಲ್ ಗಾಂಧಿ ಅವರು ಏನಾದರೂ ಆಟ ಆಡಿಸ್ತಿದ್ದಾರಾ ಅಂತ. ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ತುಂಬಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.